ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಜೆಪಿ ಪದೇ ಪದೇ ತಪ್ಪು ಹೆಜ್ಜೆ ಇಡ್ತಾ ಇದೆಯಾ? ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಾ ಇರೋದು ಯಾಕೆ ಬಿಜೆಪಿಯ ಕೆಲವು ನಾಯಕರ ನಡೆಯಿಂದ ಕಾರ್ಯಕರ್ತರಲ್ಲಿ ಕನ್ಫ್ಯೂಷನ್ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಸಂಬಂಧ ಆಂತರಿಕ ಸಮಸ್ಯೆ ಎದ್ದು ಕಾಣ್ತಾ ಇದೆ. ಸುಸೂತ್ರವಾಗಿ ಪ್ರಕ್ರಿಯೆ ನಡೀತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬಿಜೆಪಿಯಲ್ಲಿ ಯಾವಾಗಲೂ ಟಿಕೆಟ್ ವಿಷಯ, ಎಲೆಕ್ಷನ್ ವಿಷಯ ಬಂದಾಗ ಈ ಸಮಸ್ಯೆಗಳು ಉದ್ಭವ ಆಗೋದು ಯಾಕೆ? ಟಿಕೆಟ್ ಕೊಡೋ ವಿಚಾರದಲ್ಲಿ ಈ ಹಿಂದೆನೂ ಹಲವು ಬಾರಿ ತಪ್ಪುಗಳಾಗಿವೆ. 2023ರಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಏನೇನು ತಪ್ಪಾಯಿತು ಅನ್ನೋದನ್ನ ಬಿಜೆಪಿ ಹೈಕಮಾಂಡ್ ಈಗಾಗಲೇ ತಿಳ್ಕೊಂಡಿದೆ. ಸ್ಟಿಲ್ ಇಟ್ ಕಂಟಿನ್ಯೂಸ್. ಯಾಕೆ ಪ್ರಶಾಂತ್? ಏಡಿದ ಎಕ್ಸಾಂಪಲ್ ಕೊಡ್ತಾ ಇದ್ವಿ ಬ್ರೇಕಿಗೆ ಮುಂಚೆ. ನೋಡಿ ಭಾವನಾ, ನನಗನ್ಸುತ್ತೆ ಈಗ ಕರ್ನಾಟಕದ BJP ಟಿಕೆಟ್ ಇವತ್ತು ಬಹುಶಃ ಫೈನಲ್ ಆಗುತ್ತೆ, 4-5 ದಿನ ಟೈಮ್ ತೆಗೆದುಕೊಳ್ತು, ಟಿ ವಿಗಳಲ್ಲಿ ಸುದ್ದಿ ಬಂತು. ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್. ನೀವು 10 ದಿನ ಟೈಮ್ ತೆಗೆದುಕೊಳ್ಳಿ, ಬಿಕಾಸ್ ಇಟ್ಸ್ ಅ ಪೊಲಿಟಿಕಲ್ ಪ್ರೋಸೆಸ್. ಆ ಪ್ರೋಸೆಸ್ಸನ್ನು ಟೆಲಿವಿಷನ್ ಚಾನೆಲ್ಗಳಲ್ಲಿ ನಾವು ಕ್ಷಣದ ಮಾಹಿತಿ ಬೇಕು ಅನ್ನುವ ಕಾರಣಕ್ಕೋಸ್ಕರ ಪೊಲಿಟಿಕಲ್ ಪಾರ್ಟಿಗಳು ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಲೀನಿಯರ್ ಡಿಸಿಷನ್ಸ್ಗಳು ಉಂಟಾ ಅನ್ನೋದು ಪ್ರಶ್ನೆ. ಈಗ ಕಾಂಗ್ರೆಸ್ನಲ್ಲಿ 7 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಯಿತು, ಕರ್ನಾಟಕದಲ್ಲಿ ಚರ್ಚೆ ಆಯಿತು, ಅದೇ ಪಟ್ಟಿ ಅಲ್ಲಿ ಫೈನಲ್ ಆಯಿತು. ಒಳಜಗಳಗಳಿಲ್ವಾ? ಒಳಜಗಳಗಳಿವೆ. ಆದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಬಟ್ ಕರ್ನಾಟಕದಲ್ಲಿ ಈಗ BJP ನೋಡಿ, ನೀವು ಭಾಳ ಹಳೇದು ಬೇಡ ಈಗ ಅಲ್ವಾ. 8ರಿಂದ 13ರಲ್ಲಿ ಏನೇನು ಗಲಾಟೆ ನಡೀತು ಅದಕ್ಕೆ ನಾನು ಹೋಗಲ್ಲ. 18ರಲ್ಲಿ ಕೊನೆಯ ಗಳಿಗೆಯವರೆಗೆ ಮುಖ್ಯಮಂತ್ರಿ ಪುತ್ರನಿಗೆ ಟಿಕೆಟ್ ಕೊಡಬೇಕು ಬೇಡವೋ ಅಂತಕ್ಕಂಥದ್ದು ತೀರ್ಮಾನ ಮಾಡೋಕ್ಕಾಗಲ್ವಾ? ನಾಮಪತ್ರ ಸಲ್ಲಿಕೆಗೆ ಹೊರಟಾಗ ವಿಜಯೇಂದ್ರಗೆ ಟಿಕೆಟ್ ಇಲ್ಲ ಅಂದರೆ ಯು ಕೆನಾಟ್ ಕೀಪ್ ಎವ್ರಿಥಿಂಗ್ ಆನ್ ಸರ್ಪ್ರೈಸ್. ದಿಸ್ ಇಸ್ ಅ ಪೊಲಿಟಿಕಲ್ ಪ್ರೊಸೆಸ್. ಕರೆಕ್ಟ್. ನಾವು ಬರ್ಡೇ ಏನೋ ಕೇಕ್ ಸರ್ಪ್ರೈಸ್ ಕೊಟ್ಟಂಗೆ ನೀವು ಪೊಲಿಟಿಕಲ್ ಡಿಸಿಷನ್ಸ್ಗಳನ್ನು ಸರ್ಪ್ರೈಸ್ ಮಾಡಿ ಪ್ರತಿಯೊಂದನ್ನು ಕೊಡೋಕ್ಕಾಗಲ್ಲ. ಕರೆಕ್ಟ್. ಹೊರಗಿದ್ದವ್ರು ಖುಷಿ ಆಗುತ್ತೆ ಅನ್ನೋದು, ಪೊಲಿಟಿಕ್ಸ್ ಒಳಗಿದ್ದವ್ರು ಬಹಳ ನೋವಾಗುತ್ತೆ. ವಿಜಯೇಂದ್ರ ಟಿಕೆಟ್ ಆಯಿತು. 2019ರಲ್ಲಿ ಅನಂತಕುಮಾರ್ ಪತ್ನಿಯ ಟಿಕೆಟ್ ಬಂತು. ತಡರಾತ್ರಿ 2 ಗಂಟೆಗೆ ಅನೌನ್ಸ್ ಮಾಡ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ BJPಗೆ ಬಂತು. ನೀವು ಯಾರಿಗೇ ಟಿಕೆಟ್ ಕೊಡಿ, ದಟ್ ಈಸ್ ಯುವರ್ ಇಂಟರ್ನಲ್ ಡಿಸಿಷನ್ಸ್. ಆದರೆ ಒಂದು ಪೊಲಿಟಿಕ್ಸ್ದಲ್ಲಿ ಒಂದು ಪ್ರೊಸೆಸ್ ಇರುತ್ತೆ. ಎಲ್ಲರನ್ನ ಮಾತಾಡಿಸಿ ಕೆಲವೊಂದು ಸಲ ಒಪ್ಪದೇ ಇದ್ದವ್ರಿಗೂ ಕೂಡ ಈ ನಿರ್ಣಯ ತೆಗೆದುಕೊಳ್ತೀವಿ ಅಂತ ಹೇಳಿ ಅದನ್ನು ಬಹಿರಂಗಗೊಳಿಸ್ತಕ್ಕಂಥದ್ದು ಇರುತ್ತೆ. ತೇಜಸ್ವಿನಿ ಅನಂತಕುಮಾರ್ಗೆ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ತಪ್ಪು. 18ರಲ್ಲಿ ನೋಡಿ, ನೀವು ವರುಣ ಟಿಕೆಟ್ ತಪ್ಪಿಸಿದ್ರಿಂದ ಯು ಆರ್ ಶಾರ್ಟ್ ಆಫ್ ಅರೌಂಡ್ 8-9 ಸೀಟ್ಸ್. ಅದು ಯಡಿಯೂರಪ್ಪನವರ ಕಾರಣದಿಂದ ಆಯಿತು, ವಿರೋಧಿ ಬಣದ ಕಾರಣದಿಂದ ಆಯಿತು, ಅದು ಮುಂದಿನ ಪ್ರಶ್ನೆ. ಬಹುಮತ ಬರಲಿಲ್ಲ. 19ರಲ್ಲಿ ಅನಂತಕುಮಾರ್ ಪತ್ನಿಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದು ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಬರ್ತಾ ಇದೆ. ನೀವು ಅದನ್ನು ಇನ್ನೂ ಓಪನ್ ಎಂಡೆಡ್ ಇಟ್ಟಿದ್ದೀರಿ, ಅದನ್ನು ಹೇಗೆ ಕ್ಲೋಸ್ ಮಾಡಬೇಕು? ದರ್ ಇಸ್ ನೋ ಡಿಸಿಷನ್. ಸರಿ. 21ರಲ್ಲಿ ಯಡಿಯೂರಪ್ಪನವರಂಥ ಒಬ್ಬ ದೊಡ್ಡ ನಾಯಕನನ್ನು ಬದಲಿಸುವಾಗ ನಿಮಗೆ ರಿಪ್ಲೇಸ್ಮೆಂಟ್ ಸ್ಟ್ರಾಟಜಿ ಏನು ಅಂತಕ್ಕಂಥದ್ದು ಪ್ಲ್ಯಾನ್ ಇರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಅನೌನ್ಸ್ ಮಾಡಿತು. ಯಡಿಯೂರಪ್ಪನವ್ರು ಹೋಲಿಸಿದರೆ ಬಸವರಾಜ ಬೊಮ್ಮಾಯಿ ಯಾವುದೇ ರೀತಿಯ ಮಾಸ್ ಲೀಡರ್ ಅಲ್ಲ. ನಿಮ್ಗೆ ಗೊತ್ತಿತ್ತು ಅದರ ನಷ್ಟ ಆಗುತ್ತೆ ಅಂತಕ್ಕಂಥದ್ದು. ನಂತರ ಯಡಿಯೂರಪ್ಪನವ್ರನ್ನ ಏನು ಮಾಡಿದರೆ, ಹೋಗಿ ಪಾರ್ಲಿಮೆಂಟ್ರಿ ಬೋರ್ಡ್ ಅಂದರೆ ನೀವು ರಿಟೈರ್ಮೆಂಟ್ ಸ್ಟ್ರಾಟರ್ಜಿ ಒಂದಿನ ತೆಗೆದುಕೊಂಡು ಇನ್ನೊಂದು ದಿನ ಇಲ್ಲ ನೀವು ಆ್ಯಕ್ಟಿವ್ ಆಗಿರಿ, ಅದಕ್ಕೇನು ಅರ್ಥ ಇಲ್ಲ. ನಂತರ ಬಂತು. ಈಗ ವಿಜಯೇಂದ್ರ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಇದೇ ವಿಜಯೇಂದ್ರ ಏನು ಕೇಳ್ತಾ ಇದ್ರು, ಇಲ್ಲ ನನ್ನನ್ನು ಮಂತ್ರಿ ಮಾಡಿ ಅಂತಕ್ಕಂಥ. ಮಂತ್ರಿ ಮಾಡದೇ ಇರುವಂಥ ಕಾರಣದಲ್ಲಿ ತೆಗೆದುಕೊಂಡ ನಿರ್ಣಯ ಮತ್ತು ಅಧ್ಯಕ್ಷರಾಗಿ ಹೆಂಗೆ ತೆಗೆದುಕೊಂಡ್ರಿ? ಅಂದರೆ ಅದಕ್ಕೇನು ಲೀನಿಯರ್ ಸ್ಟ್ರಾಟಜಿ ಇಲ್ಲ. ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ತೀರ್ಮಾನ ಮಾಡಿದ್ರಿ, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಇಲ್ಲ. ಈಶ್ವರ ಯಾಕೆ ತೀರ್ಮಾನ ಮಾಡಿದ್ರಿ? ಯಡಿಯೂರಪ್ಪನವರನ್ನು ಇಳಿಸ್ತಕ್ಕಂಥ ಸಂದರ್ಭದಲ್ಲೇ ಆ ಒಂದು ಬ್ಯಾಚನ್ನು ರಿಟೈರ್ಡ್ ಮಾಡಬೇಕು, ಹೊಸ ಬ್ಯಾಚ್ ಬರಬೇಕು ಅನ್ನೋ. ಅದಾಗಿ 8 ತಿಂಗಳಿಗೆ ಅವರು ವಾಪಸ್ BJPಯಲ್ಲಿದ್ದಾರೆ. ಈಗ ಅವರು ಅವ್ರದ್ದೇ ಕ್ಷೇತ್ರದ ಶಾಸಕ ಸ್ಥಾನವನ್ನು ಅವರಿಂದ ಕಸಿದುಕೊಂಡು ಅವರು ಕಾಂಗ್ರೆಸ್ಸಿಗೆ ಹೋಗಿ ವಾಪಸ್ ಅವ್ರನ್ನ ಈಗ BJPಗೆ ಕರ್ಕೊಂಡು ಬಂದು ಧಾರವಾಡದಲ್ಲಿ, ಹಾವೇರಿಯಲ್ಲಿ ಅವ್ರದ್ದು ಪ್ರೊಬಾಬಲ್ ಲೀಸ್ಟಲ್ಲಿ ಹೆಸರಾಗ್ತಾಯಿದೆ. ಆಗ ತೆಗೆದ್ರೆ ಯಾಕೆ, ಕರ್ಕೊಂಡು ಬಂದ್ರಿ ಯಾಕೆ? ರೈಟ್. ಆಮೇಲೆ ನನಗನ್ಸುತ್ತೆ ಭಾವನಾ, ನೋಡಿ ಕಾಂಗ್ರೆಸ್ನಲ್ಲಿ ಗಾಂಧಿ ಕುಟುಂಬ
ಈಸ್ ನಾಟ್ ಎ ಪಾರ್ಟ್ ಆಫ್ ಅ ಪ್ರಾಬ್ಲಮ್. ಓವರ್ ಆಲ್ ಕಾಂಗ್ರೆಸ್ನ ದೃಷ್ಟಿಯಿಂದ ಇರ್ಬೋದು, ಬಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಸೊಲ್ಯೂಷನ್. ಎಲ್ಲೋ ಪ್ರಾಬ್ಲಮ್ ಆದರೆ ಅದು RSS ಪಾರ್ಟ್ ಆಫ್ ಸೊಲ್ಯೂಷನ್ ಫಾರ್ BJP. ಬಟ್ ಕರ್ನಾಟಕದಲ್ಲಿ ನೋಡಿ, ನಳಿನ್ ಕುಮಾರ್ ಕಟೀಲು ಕಗ್ಗಂಟಾಗಿ ಕುಳಿತಿದೆ. ಬಿಕಾಸ್ RSSನಲ್ಲಿ ಎರಡು ಬಣಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾ ಇವೆ. ಆಮೇಲೆ ಈಗ ಅನಂತಕುಮಾರ್ ಹೆಗಡೆ ಸೀಟ್ ಬದಲಿಸಬೇಕು ಅಂದಾಗ ಅಲ್ಲಿ ಯಾರು ಅಂತಕ್ಕಂಥದ್ದನ್ನು ಒಂದು 3-4 ತಿಂಗಳ ಮುಂಚೆ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ರೈಟ್. ಆದರೆ ನಾನು ಹೇಳೋದು, ನೀವು ನಾಳೆ ಪರೀಕ್ಷೆ ಅಂದಾಗ ಯಾವತ್ತಿಗೂ ಇವತ್ತೇ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ತೀರ್ಮಾನ, ಯುದ್ಧಕಾಲೀನ ಶಸ್ತ್ರಾಭ್ಯಾಸ, ಯುದ್ಧಕಾಲೀನ ಶಸ್ತ್ರಾಭ್ಯಾಸ, ಮತ್ತು ಎಷ್ಟೊಂದು ಗೊಂದಲಗಳು. ಈಗ ಈಶ್ವರಪ್ಪನವರು ಅವ್ರು ಕೇಳ್ತಾರೆ, ಶಿವಮೊಗ್ಗದಲ್ಲಿ ಮಗನಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಅವ್ರು ಕೇಳ್ತಾ ಇದ್ದಾರೆ. ಕೊಡದೇ ಹೋದರೆ ಅನ್ನುವ ಪ್ರಶ್ನೆಯನ್ನು ಕೂಡ ಅವ್ರು ಮುಂದಿಟ್ಟಿದ್ದಾರೆ. ಅವ್ರ ಮಗ ಓಪನ್ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಬಹಿರಂಗವಾಗಿ ಬಂದು ಮಾತಾಡ್ತಾ ಇದ್ದಾರೆ. ಮಂಗಳೂರಲ್ಲಿ, ಕಾರವಾರದಲ್ಲಿ, ಉಡುಪಿಯಲ್ಲಿ ಶೋಭಾ ಕರಂದ್ಲಾಜೆ ಬಂದು ಮಾತಾಡಿದರು. CT ರವಿ ಹೇಳಿದರು, ನನ್ನ ಹೊಟ್ಟೆಯಲ್ಲಿ ಭಾಳ ಇದೆ, ಹೊರಗೆ ಹಾಕ್ತೀನಿ, ಚುನಾವಣೆ ನಂತರ ಹೊರಗೆ ಹಾಕ್ತೀನಿ ಅಂತಕ್ಕಂಥದ್ದು. ಅಂದರೆ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ನಲ್ಲಿದ್ದವ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಈ ಪದೇ ಇದೆಯಲ್ಲ, ಕರ್ನಾಟಕದ ಕೋರ್ ಕಮಿಟಿಯಿಂದ ಹೆಸರು ತರಿಸ್ಕೊಳ್ಳೋದು, ಆ ಲೀಸ್ಟ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರ್ಯಾಕ್ಷನ್ನೇ ದಿಲ್ಲಿಯಲ್ಲಿ ಸಿಗಲ್ಲ, ಯಾವುದೋ ಹೊಸ ಹೆಸರುಗಳು ಬಂದುಬಿಡ್ತವೆ ಅಂತ. ಪೊಲಿಟಿಕಲ್ ಪ್ರೊಸೆಸ್ಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಡೆಮೊಕ್ರೆಟಿಕ್ ಪೊಲಿಟಿಕಲ್ ಪ್ರೊಸೆಸ್ ಇರುತ್ತೆ. ಏನಾಗತ್ತೆ ಭಾವನಾ, ಮಳೆಗಾಲದಲ್ಲಿ ಎಲ್ಲವೂ ನಡೆದು ಹೋಗುತ್ತೆ. ಮಳೆಗಾಲದಲ್ಲಿ ನೀರಿನ ಕೊರತೆ ಇರಲ್ಲ. ಬರಗಾಲ, ಈಗ ಮೋದಿ ಅನ್ನುವ ಹೆಸರಿನಲ್ಲಿ ಎಲ್ಲವೂ ಮುಚ್ಚೋಗುತ್ತೆ, ಯಾಕಂದರೆ ಮೋದಿಗೆ ಆ ಜನಪ್ರಿಯತೆ ಇದೆ. ಆದರೆ ಬರಗಾಲದಲ್ಲಿ ಕುಡಿಲಿಕ್ಕೆ ನೀರು, ಜಾನುವಾರಿಗೆ ನೀರು ಕೊಟ್ಟು ಗಿಡಕ್ಕೆ ನೀರು ಉಣಿಸೋನು ಜಾಣ. ಬಟ್ ಇದರ ಜೊತೆಗೇ ಹೈಕಮಾಂಡ್ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು. ಈಗ ಯಾವ್ಯಾವ ರಾಜ್ಯಗಳಲ್ಲಿ ಬಲಿಷ್ಠವಾಗಿದೆ ಅನ್ನೋದು ಈಗಾಗಲೇ ಗೊತ್ತಿದೆ. 25 ಸ್ಥಾನಗಳನ್ನು ಗೆದ್ದಿರೋ BJP ಕರ್ನಾಟಕದಲ್ಲಿ 25 ಸ್ಥಾನ ಬರೋ ಸಾಧ್ಯತೆ ಬಹಳ ಕಮ್ಮಿ ಅಂತಲೂ ಗೊತ್ತಿದೆ. ಈ ಟೈಮಲ್ಲಿ ಹೈಕಮಾಂಡ್ ಕೂಡ ತಲೆ ಕೆಡಿಸ್ಕೋಬೇಕಾಗಿರುವಂತಹ ವಿಷಯ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಬೇರೆ ಯಾವ ರಾಜ್ಯಗಳಲ್ಲೂ ಕೂಡ ಸೀಟ್ ಗೆಲ್ಲೋ ಅವಕಾಶ ಅಂತೂ BJPಗೆ ಹೆಚ್ಚಿನ ಮಟ್ಟಕ್ಕಿಲ್ಲ, ಇರೋದು ಕರ್ನಾಟಕದಲ್ಲೇ. ಸೊ ಇರುವಂತಹ ಸೀಟ್ಗಳನ್ನು ಉಳಿಸ್ಕೋಬೇಕಾದ್ರೆ RSS ಇರಲಿ, BJP ಇರಲಿ, ಯಾವುದೇ ಪಾರ್ಟಿ ಇರಲಿ, ಪಾಲಿಟಿಕ್ಸ್ನಲ್ಲಿ ಒಂದು ಪೊಲಿಟಿಕಲ್ ಪ್ರೊಸೆಸ್ ಅಂತಿರುತ್ತೆ. ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಅಭಿಪ್ರಾಯ, DK ಶಿವಕುಮಾರ್ ಅಭಿಪ್ರಾಯ, ಖರ್ಗೆ ಅಭಿಪ್ರಾಯ, ಪರಮೇಶ್ವರ್ ಅಭಿಪ್ರಾಯ, ಆ ಅಭಿಪ್ರಾಯವನ್ನು ತೆಗೆದುಕೊಂಡು ಪೊಲಿಟಿಕಲಿ ವಾಟ್ ಈಸ್ ಕರೆಕ್ಟ್ ಆ ನಿರ್ಣಯವನ್ನು ತೆಗೆದುಕೊಂಡು ಅದರಲ್ಲಿ BJP ಸೋಲ್ತಾ ಇದೆ. ಕರ್ನಾಟಕದ BJPಯಲ್ಲಿ ಏನಾಗ್ತಿದೆ ಅಂದರೆ, ಒಂದ್ಸಲ ಇವ್ರದ್ದು ನಡೆಯುತ್ತೆ, ಅವ್ರದ್ದೇ ನಡೀತಾ ಹೋಗುತ್ತೆ, ಒಂದ್ಸಲ ಇನ್ನೊಬ್ರದ್ದು ನಡೆಯುತ್ತೆ, ಪಾಪ ಇವ್ರನ್ನ ಮಾತಾಡ್ಸೋರು ದಿಕ್ಕಿರಲ್ಲ. ಪಾಲಿಟಿಕ್ಸ್ನಲ್ಲೇನು ಎಲ್ಲ ಬಣಗಳನ್ನು ಸರಿತೂಗಿಸ್ಕೊಂಡು ಹೋಗ್ತಕ್ಕಂಥ ಚಾಕಚಾಕ್ಯತೆ ಬೇಕು. ಇದರ ಜೊತೆಗೆ ಏನು RSS ಅಥವಾ BJP ಏನು ಸೂತ್ರನ ಅಳವಡಿಸ್ಕೊಂಡು ಬಂದಿದೆ ಈ ಹಿಂದಿನಿಂದಲೂ ಕೂಡ, ಏನು ಸ್ಟ್ರಾಟಜಿ ಇಲ್ಲ. ಕರ್ನಾಟಕ ಎದುರಿಸ್ತಾ ಇರುವಂತಹ ದೊಡ್ಡ ಸಮಸ್ಯೆ ಒಬ್ಬರ ಪಾರಂಪರ್ಯದ ಬಗ್ಗೆ ಮಾತಾಡಿದ್ರೆ ವಿಜೇಂದ್ರನ ರಾಜ್ಯಾಧ್ಯಕ್ಷರು ಮಾಡೋ ಅನಿವಾರ್ಯ ಪರಿಸ್ಥಿತಿ ಬಂತು. ಅಂದರೆ ನಿಮಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ, ಮಾತನಾಡುವಾಗ ಪ್ರೊಸೆಸ್ಗಳನ್ನು ಅಳವಡಿಸ್ಕೊಂಡ್ರೆ, ಸ್ಟ್ರಾಟಜಿಯನ್ನು ಲೀನಿಯರ್ ಸ್ಟ್ರಾಟಜಿ, ಇವತ್ತು ಈ ನಿರ್ಣಯ ತೆಗೆದುಕೊಂಡಿದ್ದೀವಿ, 2 ವರ್ಷ ಆದ ನಂತರ ಇದನ್ನೇ ಬ್ಯಾಕಪ್ ಮಾಡ್ತೀವಿ ಅನ್ನೋ ತೆಗೆದುಕೊಂಡ್ರೆ ಇಲ್ಲ. ನೀವು ಪ್ರತಿಯೊಂದು ವರ್ಷಕ್ಕೆ ನೀವು ಹೋಗುವ ದಿಕ್ಕು ಬದಲಾಗ್ತಾ ಹೋಗ್ತಾ ಇರುತ್ತೆ. ಪ್ರತಿಯೊಂದು ವರ್ಷಕ್ಕೆ ಸನ್ನಿವೇಶಕ್ಕೆ ಬದಲಾವಣೆ, ಎಲ್ಲವೂ ದಕ್ಕಿಸ್ಕೊಳ್ಳೋ ಶಕ್ತಿ ಇರೋದು ಮೋದಿ ಹೆಸರು ಕಾರಣದಿಂದ ಮಾತ್ರ. ಬಟ್ ಮೋದಿಯನ್ನೇ ಮುಂದೆ ಇಟ್ಟುಕೊಂಡು ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ಗೊತ್ತಾಗತ್ತೆ. ಹೆಸರು ಸರಿಯಾ ಇಲ್ಲ, ಅಭ್ಯರ್ಥಿ ಸರಿ ಇಲ್ಲ, ಕ್ಯಾಲ್ಕುಲೇಷನ್ಸ್ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಆಯಾ ಕ್ಷೇತ್ರದ MP ಗಳಿಗೂ ಹೊಡೆತ ಬೀಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. BJP ಅವ್ರನ್ನ ನಾವು ಸೋಲಿಸ್ತೀವಿ, ಇವ್ರನ್ನ ನಾವು ಸೋಲಿಸ್ತೀವಿ ಅಂತ ಮತ್ತೆ ಲೋಕಸಭೆಯಲ್ಲಿ ಮಾಡಿಕೊಂಡ್ರೆ BJP ಅಸ್ತಿತ್ವದ ಪ್ರಶ್ನೆ ಬರುತ್ತೆ ರಾಜ್ಯದಲ್ಲಿ. ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.